ಸರ್ ಸಿನಿಮಾ ಹೊರತುಪಡಿಸಿ ಮಾತನಾಡೋದಾರೆ ಇತ್ತೀಚೆಗೆ ಒಂದಷ್ಟು ಆಗ್ತಿರುವಂತ ಬೆಳವಣಿಗೆ ಸೋಷಿಯಲ್ ಮೀಡಿಯಾ ವಾರ್ ಅಂದ್ರೆ ನೀವು ಆ ವರ್ಷ ಏನೋ ತುಂಬಾ ವರ್ಷಗಳು ನೋಡ್ಕೊ ಬಂದಿರಿ ಇಂಡಸ್ಟ್ರಿನ. ಸೊ ಆಗ ಒಂದು ಕಾಲದಲ್ಲಿ ಫ್ಯಾನ್ಸ್ ಅಂದ್ರೆ ಆ ಮಟ್ಟಿಗೆ ಇದ್ರು ಅಭಿಮಾನಿಗಳು ಅಂತಂದ್ರೆ, ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಇನ್ನೊಬ್ಬರು ತೇಜೋವಧೆ ಮಾಡೋದೇ ಆಗ್ತದೆ ಅಂತ. ಸರ್ ಫಸ್ಟ್ ಆಫ್ ಆಲ್ ಹೂವರ್ ವಾಟ್ ಎವರ್ ನನಗೆ ನೀವುಗಳು ಹೇಳಿದಾರ ಎಲ್ಲ ಕೂತ್ಕೊಂಡು ಕಮೆಂಟ್ಸ್ ಮಾಡ್ತಾನೆ ಅಂದ್ಬಿಟ್ಟು ಅದನ್ನ ಯಾಕೆ ಸರ್ ನೋಡಬೇಕು, ಅದಕ್ಕೆ ಯಾಕೆ ಹಿಂಗೆ ಇರಿಟೇಟ್ ಆಗಬೇಕು. ನನಗೆ ನೀವು ಗೊತ್ತು, ನೀವು ಪರಿಚಯ ಇದ್ದೀರಾ, ನೀವು ನನಗೊಂದು ಕಮೆಂಟ್ ಮಾಡ್ತೀರಾ, ನನಗೆ ಅವಾಗ ಬೇಜಾರಾಗುತ್ತೆ ಸರ್. ನೀವು ನನಗೆ ಗೊತ್ತೇ ಇಲ್ಲ ಸರ್, ನೀವು ಎಲ್ಲಿದ್ದೀರ, ನಿಮ್ಮ ಮುಖ ಪರಿಚಯನೂ ಇಲ್ಲ ಸರ್, ನೀವು ಯಾರಂತೂ ಗೊತ್ತಿಲ್ಲ, ನೀವೇನೋ ಬೈತೀರ ನನಗೆ ಕೆಟ್ಟ ಪದದಲ್ಲಿ, ನನಗೆ ಗೊತ್ತಿಲ್ಲ, ನಾನು ವಾಪಸ್ ಬೇಕಾಗತ್ತೆ ನಿಮಗೆ ಇಲ್ಲಲ್ಲ ಸರ್. ಸೊ ಇಗ್ನೋರ್ ದ ಕಮೆಂಟ್ಸ್. ಫಸ್ಟ್ ಆಫ್ ಆಲ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಅವ್ರು ಬೆಳಕಲ್ಲಿ ಬೀಳ್ಸ್ಕೊಳಕ್ ಹಾಕೊಂತಾರೆ, ಅದಕ್ಕೆ ನಾವ್ ಯಾಕೆ ಸರ್ ತಲೆ ಕೆಡಿಸ್ಬೇಕು. ಸಾಮಾನ್ಯ ಗಂಡು ಮಕ್ಳು ಓಕೆ ಸರ್, ಹೆಣ್ಣು ಮಕ್ಳು ಈಗ ರಮ್ಯಾ ಅಂತವ್ರಿಗೆ ಕೂಡ ಅಶ್ಲೀಲವಾಗಿ ಒಂದು ಮೆಸೇಜ್ ಕಳಿಸೋದು ಅಂತಂದ್ರೆ ಅದು ಮಾನಸಿಕವಾಗಿ ಕುಗ್ಸುತ್ತೆ ಅಲ್ವಾ ಅಂತ. ಸರ್ ಒಂದು ನಾವು ಸೋಷಿಯಲ್ ಮೀಡಿಯಲ್ಲಿ ಇದೀವಿ ಅಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲೇ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಸರ್. ಅಕಾರ್ಡಿಂಗ್ ಟು ದ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನೀವು ವಲ್ಗ್ಯಾರಿಟಿ ಕಮೆಂಟ್ಸ್ಗಳನ್ನ ಹಾಕಂಗಿಲ್ಲ ಅಂತಾನೆ ಇದೆ. ಅದ್ರ ಮೇಲೂ ಆಗ್ತಾ ಇದ್ದಾರೆ ಅಂದಾಗ ಅವರು ಯಾರು ಫೇಸ್ಬುಕ್ ಮೇಟಾದ ಏನಿದೆ ಅವ್ರುಗಳು ಅದನ್ನ ಬ್ಲಾಕ್ ಮಾಡ್ಬೇಕಾಗತ್ತೆ, ಅವ್ರುಗಳಿಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಿದಿರೋ ಥರ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಒಂದು ಪ್ರಾಪರ್ ಐಡೆಂಟಿಟಿ ಇದೆಯಾ ಅಂತ ನೋಡ್ಬಿಟ್ಟು ಅವ್ರ ಅಕೌಂಟ್ ಕ್ರಿಯೇಟ್ ಮಾಡೋ ಥರ ಮಾಡ್ಬೇಕಾಗತ್ತೆ ಸರ್. ಅದು ಬಿಟ್ರೆ ಈ ಕಮೆಂಟ್ಗಳನ್ನ ಸ್ಟಾಪ್ ಮಾಡಕ್ಕಂತ ಯಾರ ಕೆಲವು ಆಗಲ್ಲ. ಆಮೇಲೆ ಈ ಕಮೆಂಟ್ ಇಂದ ಯಾರು ಹೊಟ್ಟೆನೂ ತುಂಬ್ತಾ ಇಲ್ಲ. ಸುಮ್ನೆ ಇದೆ ಈ ತರ ಏನಾಗುತ್ತೆ, ನಾನೇನೋ ಹೇಳ್ತೀನಿ ಅದೇನೋ ಬೇರೆ ತರ ತಗೊಂತಾರೆ, ಅದಕ್ಕೊಂದು ಕಮೆಂಟ್ ಹಾಕ್ತಾರೆ. ಕಮೆಂಟ್ ಗಿತ್ತೆಲ್ಲ ಕೆಡ್ಸ್ಬೇಕು ಹೋಗ್ಬಾರ್ದು ಸರ್ ಅಷ್ಟೇ. ಫ್ಯಾನ್ ವಾರ್ ಬಗ್ಗೆ ಹೇಳೋದಾದ್ರೆ ನಮ್ಮ ಹೀರೋ ದೊಡ್ಡವರು ಎಲ್ಲರೂ ಚೆನ್ನಾಗಿದೀವಿ ಸರ್, ಯಾರು ವಾರ್ ಮಾಡ್ತಲ್ಲ ಇಲ್ಲಿ. ಆಲ್ ಫೈನ್, ಆಲ್ ಹ್ಯಾಪಿ, ಖುಷಿಯಾಗಿ ತಪ್ಕೊಂಡು ಮುದ್ದಾಡ್ತೀವಿ ಸರ್. ಇದು ಯಾರು ಸರ್ ಹೇಳಿದ್ ವಾರ್ ಅಂತ? ಬನ್ನಿ ಸರ್. ಎಸ್, ಇದಿಷ್ಟು ಆದಿ ಲೋಕೇಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.